ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸಾಯಂಕಾಲ ಸ್ನ್ಯಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಇದು ಯಾವ ಸ್ಯಾಂಡ್ವಿಚ್ ಅಂದರೆ ತರಕಾರಿ ಎಲ್ಲ ಹಾಕಿ ಸ್ಯಾಂಡ್ವಿಚ್ ಮಾಡ್ತಾರಲ್ಲ, ನಿಮಗೆ ಹೊರಗಡೆ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ, ಆ ರೀತಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂದರೆ, ನಿಮಗೆ ತರಕಾರಿ ಯಾವುದೆಲ್ಲ ಬೇಕು ಅಂದರೆ ಒಂದು ಸೌತೆಕಾಯಿ ಬೇಕಾಗುತ್ತೆ. ಇದಕ್ಕೆ ಸ್ಲೈಸ್ ಮಾಡ್ಕೊಳ್ಬೇಕಿದೆ, ಸಿಪ್ಪೆ ಎಲ್ಲ ತೆಗೆದು. ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೇನೆ, ಇದನ್ನು ಕೂಡ ಸ್ಲೈಸ್ ಮಾಡ್ಕೊಳ್ಬೇಕು, ಕಟ್ ಮಾಡ್ಕೊಳ್ಬೇಕು. ಇದು ಟೊಮೆಟೊ ಮತ್ತು ಒಂದು ಆಲೂಗಡ್ಡೆ. ಇದು ಆಲೂಗಡ್ಡೆ ಬೇಯಿಸ್ಕೊಳ್ಬೇಕು, ಸ್ಲೈಸ್ ಮಾಡಿ ಬೇಯಿಸ್ಕೊಳ್ಬೇಕು. ಮತ್ತು ಇದಕ್ಕೆ ಹಚ್ಚಲಿಕ್ಕೆ ಅದು ಸ್ಯಾಂಡ್ವಿಚ್ ಅವ್ರು ಕೊಡ್ತಾರಲ್ಲ ಪೀಸು, ಅದಕ್ಕೆ ಮೇಲೆ ಹಚ್ಚಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಪುದೀನ ಚಟ್ನಿ ಮಾಡಿ, ಪುದೀನ ಚಟ್ನಿ ಹಚ್ಚುತ್ತಾರೆ ಅವರು. ಪುದೀನ ಚಟ್ನಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂದರೆ, ಒಂದು ಕಪ್ ಪುದೀನ ತೊಗೊಂಡಿದ್ದೇನೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ, ಮತ್ತು ಒಂಚೂರು ಉರಿಗಡಲೆ, ಇದು ಕಡಲೆಪಪ್ಪು ಅಂತಾರಲ್ಲ ಅದು, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಮತ್ತು ಇದು ಸ್ವಲ್ಪ ಹುಳಿ. ಇದೆಲ್ಲ ಮಾಡಿ ಚಟ್ನಿ ಮಾಡ್ಕೊಳ್ಬೇಕಿದು. ಮತ್ತು ಚಟ್ನಿ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ. ಈಗ ನೋಡಿ, ಸ್ಯಾಂಡ್ವಿಚ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೌತೆಕಾಯಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಕ್ಯಾರೆಟ್ ಕೂಡ ಕಟ್ ಮಾಡಿದ್ದೇನೆ, ಮತ್ತು ಇದು ಆಲೂಗಡ್ಡೆ ಸ್ಲೈಸ್ ಮಾಡಿ ಬೇಯಿಸ್ಕೊಂಡಿದ್ದೇನೆ, ಮತ್ತು ಇದು ಟೊಮೆಟೊ, ಇದು ಕೂಡ ಸ್ಲೈಸ್ ಮಾಡಿದ್ದೇನೆ. ಇದೆಲ್ಲ ಹಾಕಿ ಆಲೂಗಡ್ಡೆ ಒಂದೇ ಬೇಯಿಸ್ಕೊಳ್ಬೇಕು ನೀವು. ಇದು ನೋಡಿ, ಬ್ರೆಡ್ ಇಲ್ಲಿ ತೊಗೊಂಡಿದ್ದೇನೆ ಸ್ಯಾಂಡ್ವಿಚ್ ಮಾಡಲಿಕ್ಕೆ. ಮತ್ತು ಇದು ಪುದೀನ ಚಟ್ನಿ, ಆವಾಗ ತೋರಿಸಿದ್ನಲ್ಲ ನಿಮಗೆ ಪುದೀನ ಸೊಪ್ಪು, ಅದರಲ್ಲಿ ರುಬ್ಕೊಂಡಿರೋದು. ಇದು ಸಿಂಪಲ್ ಚಟ್ನಿ, ನಿಮ್ಗೆ ಏನಿಲ್ಲ, ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೊಂದು ಸ್ವಲ್ಪ ಹುಳಿ, ಬೇಕಾದರೆ ಹುರಿಗಡಲೆ ಹಾಕಿ ರುಬ್ಕೊಳ್ಬೋದು. ಅದರ ಮೇಲೆ ಹಚ್ಚಲಿಕ್ಕೆ ಇದು ಸ್ಯಾಂಡ್ವಿಚ್ಗೆ. ಮತ್ತು ಇದೊಂದು ಸ್ವಲ್ಪ ಕೆಚಪ್ಪು ಇದು, ಮತ್ತು ಇದೊಂದು ಸ್ವಲ್ಪ ತುಪ್ಪ ಅದರ ಮೇಲೆ ಹಚ್ಚಲಿಕ್ಕೆ. ಇವಾಗ ಇದನ್ನೆಲ್ಲ ನಾನು ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ ಇವಾಗ ಹೇಗೆ ಮಾಡ್ತೇನೆ ಅಂತ. ವೈಟ್ ಬ್ರೆಡ್ಡು, ಸಾದಾ ಬ್ರೆಡ್ ಬರುತ್ತಲ್ಲ ಅದು ತಗೊಳ್ಳಿ. ಮಿಲ್ಕ್ ಬ್ರೆಡ್ ಅಂತ ಬರುತ್ತೆ, ಅದು ಬೇಡ, ಅದು ಸಾಫ್ಟ್ ಇರುತ್ತೆ ತುಂಬ. ಯಾಕೆಂದರೆ ನೀವು ಇದು ಸ್ವಲ್ಪ ಎಲ್ಲ ಒದ್ದೆ ಇರುತ್ತಲ್ಲ ಸೌತೆಕಾಯಿ ಎಲ್ಲ, ನೀವು ಮಿಲ್ಕ್ ಬ್ರೆಡ್ಡಲ್ಲಿ ಇಟ್ಟರೆ ಬ್ರೆಡ್ ಎಲ್ಲ ಒಳಗಡೆ ಅದು ನೆಂದು ಕಟ್ಟಾಗುತ್ತೆ. ಅದರಿಂದ ಸಾದಾ ಬ್ರೆಡ್ ತಗೊಳ್ಳಿ, ವೈಟ್ ಬ್ರೆಡ್ ಅಂತ ಬರುತ್ತೆ ಅದು. ಇದರ ಮೇಲೆ ಫಸ್ಟು ನಾನು ಸ್ವಲ್ಪ ತುಪ್ಪ ಹಾಕ್ತೇನೆ. ತುಪ್ಪ ನೀವು ಡಯಟ್ ಕಾನ್ಷಿಯಸ್ ಇರೋರು ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಹಾಗೆ ಯೂಸ್ ಮಾಡ್ಕೊಳ್ಬೋದು ಚಟ್ನಿ ಹಾಕಿ. ಇವಾಗ ಇದ್ರ ಮೇಲೆ ಒಂದು ಲೇಯರ್ ನಾನು ಚಟ್ನಿ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ಹಚ್ಚಿದ್ದೇನೆ ನಾನು ಪುದೀನ ಚಟ್ನಿ ಹಚ್ಚಿದ್ದೇನೆ. ಇವಾಗ ಇದಕ್ಕೆ ಮತ್ತೆ ನಾನು ಇದು ಹಚ್ತೇನೆ, ಯಾವುದು ಕೆಚಪ್ ಹಾಕ್ತಾ ಇದ್ದೇನೆ. ಕೆಚಪ್ ಹಾಕಿದ ಮೇಲೆ ನೀವು ಒಂದೊಂದೇ ಸ್ಲೈಸು ಇಟ್ಕೊಂಡು ಬರಬೇಕು. ಇದು ನಾನು ಸೌತೆಕಾಯಿ ಇಡ್ತಾ ಇದ್ದೇನೆ. ನೋಡಿ, ಇದು ಒಳಗಡೆ ಬೀಜ ಇದ್ದೇನೆ, ಬೇಕಿದ್ರೆ ತಕ್ಕೊಳ್ಬೋದು. ಇದು ಎಳೆದಾಗಿದೆ, ಅದರಿಂದ ನಾನು ಹಾಗೆ ಇಡ್ತಾ ಇದ್ದೇನೆ. ಇದ್ರ ಮೇಲೆ ಸ್ವಲ್ಪ ನೀವು ಇದು ಪೆಪ್ಪರ್ ಮತ್ತು ಗರಂ ಮಸಾಲೆ ಅಥವಾ ಚಾಟ್ ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡಿದ್ದೇನೆ. ಅದ್ರ ಮೇಲೆ ಸ್ವಲ್ಪ ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು. ಇದು ಕೂಡ ಆಪ್ಷನ್ನು, ಬೇಕಾದರೆ ಹಾಕ್ಕೊಳ್ಳಿ, ಇದು ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ ಇಡ್ತಾ ಇದ್ದೇನೆ, ಅದ್ರ ಮೇಲೆ ಕೂಡ ಹಾಗೆ ಸ್ವಲ್ಪ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಮತ್ತು ಆಲೂಗಡ್ಡೆ ಇಡ್ತೇನೆ, ಇದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೇನೆ, ಅದು ಕೂಡ ಹಾಗೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಮತ್ತು ಕ್ಯಾರೆಟ್ ಇಟ್ಟು ಆಲೂಗಡ್ಡೆ ಇಟ್ಕೊಳ್ಳಿ, ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ. ಕ್ಯಾರೆಟ್ ಮೇಲೆ ಕೂಡ ಸ್ವಲ್ಪ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದು ಒಂದು ಸೆಟ್ ಆಯಿತು. ಈಗ ಇದಕ್ಕೆ ಕವರ್ ಮಾಡಲಿಕ್ಕೆ ಒಂದು ಯೂಸ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಾನು ಇದು ಹಚ್ಚುತ್ತಾ ಇದ್ದೇನೆ, ಪುದೀನ ಚಟ್ನಿ. ಮತ್ತು ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದು, ಒಂದು ಸ್ಲೈಸಿಗೆ ಸಾಕು ತುಪ್ಪ. ಇದು ಖಾರ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಖಾರನೇ ಇದ್ದರೆ ಚೆನ್ನಾಗಿರುತ್ತೆ, ನೀವು ಹೋಟೆಲೆಲ್ಲ ತಿಂದಿರ್ಬೋದು. ಸ್ವಲ್ಪ ಖಾರ ಇರುತ್ತೆ. ಮಕ್ಕಳಿಗೆಲ್ಲ ಮಾಡ್ಕೊಡಿ, ತುಂಬ ಇಷ್ಟಪಡ್ತಾರೆ. ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ. ಬ್ರೆಡ್ ಒಂದು ಬಿಟ್ಟರೆ ಮತ್ತೆ ಎಲ್ಲ ಹೆಲ್ದಿ ಫುಡ್ ಅಲ್ವಾ, ಬ್ರೆಡ್ ಮೈದಾದಲ್ಲಿ ಮಾಡಿದೆ ಅಂತ. ಆದರೆ ಯಾವಾಗ ಒಮ್ಮೆ ತಿಂದರೆ ಏನೂ ಆಗೋಲ್ಲ, ಮತ್ತು ತಿನ್ನೇಬಾರ್ದು ಅಂತ ಏನಿಲ್ಲ, ಯಾವಾಗಲೂ ಒಮ್ಮೆ ತಿನ್ಬೋದು. ಈ ರೀತಿ ಕವರ್ ಮಾಡಿ ಇದನ್ನು ಇವಾಗ ಕಟ್ ಮಾಡಬೇಕು. ಒಂದು 2 ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ಇವಾಗ ಮತ್ತೊಂದು ಸ್ಲೈಸ್ ಮಾಡ್ತೇನೆ, ಸೇಮ್ ಹಾಗೆ ಪುದೀನ ಚಟ್ನಿನ ಹಚ್ಕೊಳ್ಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಹಾಗೆ, ಸ್ವಲ್ಪ ಖಾರ ತಿನ್ನುವವರು ದಪ್ಪದಲ್ಲಿ ಹಚ್ಕೊಳ್ಬೋದು ಈ ರೀತಿ, ಇಲ್ಲಾಂದರೆ ಸ್ವಲ್ಪ ತೆಳುವಲ್ಲಿ ಹಚ್ಕೊಳ್ಬೋದು. ತುಪ್ಪ ಹಾಕಬೇಕಿತ್ತು ಫಸ್ಟು, ಆಮೇಲೆ ಅದ್ರ ಮೇಲೆ ತುಪ್ಪ ಹಾಕ್ತೇನೆ. ಇದನ್ನು ಸ್ವಲ್ಪ ಕೆಚಪ್ಪು. ಇವಾಗ ಮತ್ತೆ ಹಾಗೆ ಸೌತೆಕಾಯಿ ಇಡಿ, ಒಂಚೂರು ಇದು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇದು ಸ್ಪ್ರಿಂಕಲ್ ಮಾಡೋದ್ರಿಂದ. ಮತ್ತು ಹೀಗೆ ಸೇಮ್ ಇಟ್ಟು ಒಂದು ಇದ್ರ ಮೇಲೆ ಕವರ್ ಮಾಡಬೇಕು ಇದನ್ನು. ಇದಕ್ಕೆ ಮತ್ತೆ ಈ ರೀತಿ ಹಚ್ಕೊಳ್ಳಿ. ತುಪ್ಪ ಏನು ಬೇಡ, ಒಂದು ಸ್ಲೈಸಿಗೆ ಹಾಕಿದರೆ ಸಾಕು ತುಪ್ಪ. ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಹೋಟೆಲೆಲ್ಲ ತಿಂತೀರಲ್ಲ, ಮತ್ತೆ ನೀವು ತಿನ್ನುವಾಗ ಬೇಕಾದರೆ ಈ ಚಟ್ನಿಯನ್ನೇ ಸೈಡಲ್ಲಿ ಹಾಕೊಂಡು ತಿನ್ಬೋದು ನೀವು. ಮತ್ತೆ ಕೆಚಪ್ ಮತ್ತು ಇದನ್ನು ಸರ್ವ್ ಮಾಡುವಾಗ ಬೇಕಾದರೆ ಮತ್ತೆ ಅದಕ್ಕೆ ಮುಟ್ಟಿಸ್ಕೊಂಡು ತಿನ್ಬೋದು, ಸೈಡಲ್ಲಿ ಕೊಡ್ಬೋದು ನೀವು. ನೋಡಿ, ಈಗ ಇದಕ್ಕೆ
ಕವರ್ ಮಾಡೋದು. ಹೀಗೆ ಕವರ್ ಮಾಡಿ ಇವಾಗ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಇದನ್ನೊಂದು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ಕಟ್ ಮಾಡುವಾಗ ಜಾಗ್ರತೆ ಕಟ್ ಮಾಡಬೇಕು. ಇದು ಚಾಕು ನಿಮಗೆ ಶಾರ್ಪ್ ಇರಬೇಕು ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಈಸಿಯಾಗಿ ಬರುತ್ತೆ. ಅವಾಗ ಎರಡು ಈಕ್ವಲ್ ಆಗಿ ಬರಬೇಕು ನೀವು ಕಟ್ ಮಾಡೋದು. ಈ ರೀತಿ ಒಳಗಡೆ ಬರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇವಾಗ ಇದನ್ನು ಕೆಚಪ್ ಏನಾದರೂ ಹಾಕ್ಕೊಂಡು ಹೀಗೆ ತಿನ್ನೋದು. ಈ ರೀತಿ ಎರಡರಲ್ಲೂ ಕರೆಕ್ಟಾಗಿ ಬಂದಿರಬೇಕು ನೀವು ಕಟ್ ಮಾಡುವಾಗ. ನೋಡಿ ಒಳಗಡೆ ಎಲ್ಲ ಕಾಣುತ್ತಲ್ಲ ಪುದೀನ ಚಟ್ನಿ. ಹಾಗೆ ತರಕಾರಿ ಕೂಡ ಹಾಗೆ ಇದರಲ್ಲೂ ಅರ್ಧ ಬಂದಿರಬೇಕು, ಇದರಲ್ಲೂ ಅರ್ಧ ಬಂದಿರಬೇಕು. ನಿಮಗೆ ಒಂದು ವೇಳೆ ಕಟ್ ಮಾಡಲಿಕ್ಕೆ ಕಷ್ಟ ಆದರೆ ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗೋದೇನೆಂದರೆ ಕ್ಯಾರೆಟು. ನೀವು ಕ್ಯಾರೆಟನ್ನು ಆಮೇಲೆ ಕಟ್ ಮಾಡಿ 2 ಸ್ಲೈಸ್ ಮಾಡಿ ಈಗ ಇಟ್ಕೊಳ್ಳುವ. ಅದನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಇಡಲಿಲ್ಲ ನಾನು, ನಿಮಗೆ ಕಟ್ ಮಾಡಲಿಕ್ಕೆ ಕಷ್ಟ ಆದರೆ ಹೇಳ್ತಾ ಇದ್ದೇನೆ. ಹೀಗೆ ಕಟ್ ಮಾಡ್ಕೊಳ್ಳಿ ಸ್ಲೈಸ್ ಆಗಿ. ಹೀಗೆ ಬರುತ್ತಲ್ಲ ಸ್ಲೈಸು, ಇದು ಶಾರ್ಪ್ ಇರಬೇಕು. ನಿಮಗೆ ಚಾಕು ಶಾರ್ಪ್ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಅದು. ನೋಡಿ ಈಗ ಸ್ಲೈಸ್ ಬಂತಲ್ಲ, ಅವಾಗೇನು ಮಾಡಿ ನೀವು ಕ್ಯಾರೆಟನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು 2 ಪೀಸ್ ಮಾಡ್ಕೊಳ್ಳಿ ಈ ರೀತಿ. ಅದರಲ್ಲಿ ಬೇಕಾದರೆ ನೀವು ಇಟ್ಕೊಳ್ಬೋದು ಒಳಗಡೆ ಕ್ಯಾರೆಟು. ಇದರಲ್ಲಿ ನಾನು ಕ್ಯಾರೆಟ್ ಇಟ್ಟಿದ್ದೇನೆ ನೋಡಿ. ಈ ರೀತಿ ಇಟ್ಕೊಂಡ್ರೆ ಆಯಿತು. ನಿಮಗೆ ಕಷ್ಟ ಆದರೆ ಕಟ್ ಮಾಡೋ ಕ್ಯಾರೆಟೇ ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ, ಅದರಿಂದ ನೀವು ಕಟ್ ಮಾಡಿ ಲಾಸ್ಟಲ್ಲಿ ಕ್ಯಾರೆಟನ್ನು ಇಟ್ಟು ಈ ರೀತಿ ಮುಚ್ಚಿದ್ರೂ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಇದೆಲ್ಲ ನಾನು ರೆಡಿ ಮಾಡಿದ್ದೇನೆ. ಹೀಗೆ ಸ್ವಲ್ಪ ನ್ಯಾಕಲ್ಲಿ ಕಟ್ ಮಾಡಿದರೆ ಆಯಿತು, ಇನ್ನೇನು ಇಲ್ಲ ಇದರಲ್ಲಿ. ಫ್ರೆಂಡ್ಸ್ ಈಗ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೋಡಿ. ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಇದರ ಒಳಗೆ ಕಾಣುತ್ತೆ ನೋಡಿ ನಿಮಗೆ. ಅದು ಸ್ವಲ್ಪ ಜಾಗ್ರತೆಗೆ ಕಟ್ ಮಾಡ್ಕೊಳ್ಬೇಕಷ್ಟೇ. ನೀವು ಕಟ್ ಮಾಡ್ಕೊಳ್ಳೋದೇ ಒಂದು ನ್ಯಾಕ್. ಅದರಲ್ಲಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ತಿನ್ಬೋದು. ಹೀಗೆ ತಿನ್ನೋದು ಅಷ್ಟೇ. ಹೀಗೆ ಇಟ್ಕೊಂಡು ಅದಕ್ಕೆ ಬೇಕು ಅಂದರೆ ನೀವು ಕಾಂಬಿನೇಷನ್ ಆಗಿ ನೋಡಿ ಕೆಚಪ್ ಇಟ್ಟಿದ್ದೇನೆ ಮತ್ತು ಪುದೀನ ಚಟ್ನಿ ಕೂಡ ಇಟ್ಟಿದ್ದೇನೆ. ಇದನ್ನು ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಕಷ್ಟ ಏನಿಲ್ಲ, ಮಕ್ಕಳಿಗೆ ಈಸಿಯಾಗಿ ಮಾಡ್ಕೊಡ್ಬೋದು. ಇದರ ಮೇಲೆ ಬೇಕಿದ್ರೆ ಮತ್ತೆ ಚಟ್ನಿ ತುಪ್ಪ ಏನಾದರೂ ಹಾಕ್ಕೊಂಡು ತಿನ್ಬೋದು. ಇದರ ಮೇಲ್ಗಡೆ ಕೂಡ ಇಲ್ಲಿ ಕಚ್ಚಿ ತಿನ್ನುವಾಗ. ಇದು ಬೇಡ ಅಂದರೆ ಹೀಗೆ ಕೂಡ ಕಟ್ ಮಾಡ್ಕೊಳ್ಬೋದು. ಇನ್ನೊಂದು ಪೀಸ್ ಕೂಡ ಕಟ್ ಮಾಡ್ಕೊಂಡು ತಿನ್ಬೋದು. ಹಾಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ, ಯಾಕಂದರೆ ಇದು ನಾವು ಚಟ್ನಿ ಹಚ್ಚೋದ್ರಿಂದ ಆಗ ಮಾಡಿ ಇನ್ಸ್ಟೆಂಟಾಗಿ ತಿನ್ನಬೇಕು. ನೀವು ಇಟ್ಟು ಒಂದು ಅರ್ಧ ಗಂಟೆ ಮೇಲೆ ತಿಂತೇನೆ, 1 ಗಂಟೆ ಮೇಲೆ ತಿಂತೇನೆ ಅಂದರೆ ಆಗೋಲ್ಲ. ಯಾಕೆಂದರೆ ಚಟ್ನಿಯಲ್ಲಿ ನೀರಿರುತ್ತೆ ಮತ್ತು ಸೌತೆಕಾಯಲ್ಲಿ ಟೊಮೆಟೊದಲ್ಲೆಲ್ಲ ನೀರು ಇರುತ್ತೆ. ಅದರಿಂದ ಬ್ರೆಡ್ಡನ್ನು ಇದು ಏನು ಮಾಡುತ್ತೆ, ಸಾಫ್ಟ್ ಮಾಡುತ್ತೆ. ಅದರಿಂದ ನೀವು ಇಟ್ಟು ತಿಂತೀರಿ ಅಂದರೆ ಆಗಲ್ಲ. ಆವಾಗಲೇ ಮಾಡ್ಕೊಳ್ಬೇಕು, ಆವಾಗಲೇ ತಿನ್ನಬೇಕು. ಆಗ ಆದರೆ ಮಾತ್ರ ತಿನ್ಬೋದು ಅಷ್ಟೇ. ನೀವು ಇದನ್ನು ರೋಸ್ಟ್ ಎಲ್ಲ ಮಾಡ್ಕೊಳ್ಳೋಕ್ಕಿಲ್ಲ. ಹಾಗೆ ಬ್ರೆಡ್ಡಲ್ಲಿ ರೋಸ್ಟ್ ಮಾಡ್ಕೊಳ್ಬೇಡಿ, ಹಾಗೆ ತಿನ್ಬೇಕು. ಇದನ್ನು ಹಾಗೆ ತಿನ್ನೋದು ಇದು. ಈಗ ಮತ್ತು ಸೌತೆಕಾಯಿ ಕೂಡ ಹಾಗೆ ಎಲ್ಲ ಒಳ್ಳೆಯದು. ಕ್ಯಾರೆಟ್ ಒಳ್ಳೆಯದು, ಟೊಮೆಟೊ ಕೂಡ ಎಲ್ಲ ಒಳ್ಳೆಯದು. ನಿಮಗೆ ವಿಡಿಯೋ ಇಷ್ಟ ಆದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದ್ಸಲ ಟ್ರೈ ಮಾಡಿದರೆ ಒಂದ್ಸಲ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಈಸಿಯಾಗಿ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.